essentially, please give with open heart. Those who have time and skills, please come forward to volunteer. Those who cannot physically go there, please pray for the success of this project. Let us come to honor Babu's legacy and fulfill his wish, his vision. And to make another announcement regarding World Meditation Day that is to be celebrated on December 21st. Because Pujya Babuji's Maharaj's wish that people in every household around the world come to know about Sahaj Marg. A historic opportunity has emerged now for us on World Meditation Day, which is coming Saturday. We will be having one session at 8 o'clock in the evening, India time, and we will be conducting this program online as well as possible. All Connect program organizers like C Connect, V Connect, Ask Connect, Temple Connect, so those who are professors, education field, they can invite their students and colleagues to join this event. Please ensure that each person joins this individually through their own phone or computer. The registration link is being displayed here. Let us work together on this mammoth initiative to touch few million hearts on 21st of December. Thank you. ವೆಂಕಟೇಶ್ ಬ್ರದರ್ ಕೂತ್ಕೊಂಡು ಒಂದು ಸ್ವಲ್ಪ ದಿನದ ಮೊದಲು, ಅಂದರೆ ಒಂದು 2-3 ತಿಂಗಳ ಮೊದಲು ಈ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಿದ್ದೆವು. ಅದ ನಂತರ ವಿ ಡಿಸ್ಕಸ್ ವಿತ್ ಯಶವಂತ್ ಬ್ರದರ್ ಆಲ್ಸೋ ಒಂದು ಚಿಕ್ಕ ಕಾರ್ಯಕ್ರಮವನ್ನು ಹೂಡಿಕೊಳ್ಳೋಣ ಅಂತ, ಸ್ಮಾಲ್ ಪ್ರೋಗ್ರಾಮ್. ಆ್ಯಕ್ಚುಲಿ ಇಟ್ ಇಸ್ ಎ 6 days ಪ್ರೋಗ್ರಾಮ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂದರೆ ಕ್ರೆಸ್ಟ್ ಬ್ಯಾಂಗ್ಳೂರಲ್ಲಿ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. 6 ದಿನದ ಕಾರ್ಯಕ್ರಮ, ಮಿನಿಮಮ್ 3 ತಿಂಗಳ ಪ್ರಿಪರೇಷನ್, 3 months ಪ್ರಿಪರೇಷನ್. 3 ತಿಂಗಳು ತಯಾರು ಮಾಡಿ ಜನರನ್ನು 6 ದಿನಕ್ಕೆ ಕರೀತಿದ್ದೆವು. ಆ 3 ತಿಂಗಳು ಆನ್ಲೈನ್ ಸೆಷನ್ ನಡೀತಾ ಇತ್ತು. ಒಂದು 40 ಜನ ಅಟೆಂಡ್ ಮಾಡ್ತಾರಾದರೆ ವಿ ಯೂಸ್ ಟು ಡಿವೈಡ್ ದಮ್ ಇಂಟು ಸಮ್ 4 ಗ್ರೂಪ್ಸ್. ಪ್ರತಿ ಗ್ರೂಪಿಗೆ ಒಂದು ಕೋಆರ್ಡಿನೇಟರ್ ಇರ್ತಿದ್ರು. ಆ ಕೋಆರ್ಡಿನೇಟರ್ ಅವರನ್ನು ಆನ್ಲೈನಿಗೆ ಪ್ರಿಪರೇಷನ್ ಮಾಡ್ತಾಯಿದ್ರು. ಯಾರ ಹತ್ರ ಎಲ್ಲ ಡೈರಿ ಅಥವಾ ಬುಕ್ಸ್ ಇಲ್ಲೂ ಜಸ್ಟ್ ಕೈ ಒಂದು ಸತಿ ಎತ್ತಿ ನೋಡೋದು. ನಮಗೆ ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ನಲ್ಲಿ ವೆನೆವರ್ ವಿ ಗೋ ಟು ದ ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್, ಹೌ ವಿ ನೀಡ್ ಟು ಅಡ್ರೆಸ್ ಅವರ್ ಸೆಲ್ಫ್, ಯಾವ ಥರ ನಾವು ಅಡ್ರೆಸ್ ಮಾಡ್ಬೋದು. ಅಲ್ಲಿ ಎಲ್ಲ ರಿಸೋರ್ಸಸ್ ಇದೆ ನಮ್ಮ ಹತ್ರ, ವಿ ಹ್ಯಾವ್ ಎವ್ರಿಥಿಂಗ್, ಬಟ್ ಹೌ ಟು ಪ್ರೆಸೆಂಟ್ ಇಟ್. ಯಾಕಂದರೆ ಕೆಲವೆಲ್ಲ ಕಾರ್ಯಕ್ರಮಗಳು ನಮಗೆ ಯೂನಿವರ್ಸಿಟಿಯಲ್ಲಿ, ಕಾಲೇಜಲ್ಲಿ, ಕಾರ್ಪೊರೇಟ್ಸಲ್ಲಿ ತುಂಬ ಚೆನ್ನಾಗಿ ತಯಾರು ಮಾಡಿ ಕೊಡ್ತಾರೆ. ಆದರೆ ಸಪೋಸ್ ಅವರು 9 ಗಂಟೆಗಂತಲೇ ಹೇಳಿರ್ತಾರೆ, 9:30 ಹೋಗಿಬಿಡ್ತೇವೆ. ನೀವು ಆಲೋಚನೆ ಮಾಡಿ, ಆಲ್ ಆರ್ ಸಿಟ್ಟಿಂಗ್ ಆ್ಯಂಡ್ ವೇಟಿಂಗ್ ಫಾರ್ ಅಸ್ ಆ್ಯಂಡ್ ವಿ ಆರ್ ರೀಚಿಂಗ್ ದರ್ ಬೈ 9:30. ಕಾರ್ಯಕ್ರಮಗಳು ವಾಲಂಟಿಯರ್ ತುಂಬ ಹಂಬಲ್, ವಾಲಂಟಿಯರ್ಸ್ ತುಂಬ ಹಂಬಲ್ಸ್ ಇರಲಿಬಾರ್ದು. ಫ್ರೀಯಾಗಿ ಹೋಗಿ ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ ನಾವು. ವಿ ಆರ್ ನಾಟ್ ಟೇಕಿಂಗ್ ಎನಿ ಮನಿ. ಒಂದೊಂದು ಕಾರ್ಯಕ್ರಮಕ್ಕೆ ನಮಗೆ ಮಿನಿಮಮ್ ಅಂದರೆ, ನಾನು ಹೇಳ್ತೇನೆ, ನನ್ನ ಪ್ರೊಫೆಷನ್ ಫೀಲ್ಡಲ್ಲಿ ನಮ್ಮದು ಒಂದೊಂದು ಕಾರ್ಯಕ್ರಮಕ್ಕೆ 1 ಗಂಟೆಗೆ ಬೆಸ್ಟ್ ಪ್ರೊಫೆಸರ್ಸ್ 1 lakh ತಗೊಳ್ತಾರೆ.
1,00,000. ನಮ್ಮ ಕಾರ್ಯಕ್ರಮ ಎಲ್ಲ 2,00,000 ಫ್ರೀಯಾಗಿ ಮಾಡ್ತಾ ಇದ್ದೇವೆ, ಒಂದು ನಯಾ ಪೈಸೆ ತಗೊಳ್ಳೋದಿಲ್ಲ ನಾವು. ಇದರಲ್ಲಿ ಕಾಲೇಜ್ ಯೂನಿವರ್ಸಿಟಿಗಳಲ್ಲಿ ನಾವು ನಯಾ ಪೈಸೆ ತಗೊಳ್ಳೋದಿಲ್ಲ. ಅಂಥ ಕಾರ್ಯಕ್ರಮಕ್ಕೆ ನೀವು ಹೋಗಿ, ಗುರುಗಳು ಒಂದು ಕಡೆ ಹೇಳಿದ್ದಾರೆ, ಪ್ಲೀಸ್ ಡು ನಾಟ್ ಗೋ ಆನ್ ಯುವರ್ ನೀಸ್ ಅಂದರೆ. ಅಲ್ಲಿ ಹೋಗಿ ಪ್ರಿನ್ಸಿಪಲ್ ಆಫೀಸ್ ಹತ್ರ ಹೋಗಿ ಕೂತ್ಕೊಂಡು ನಮಗೊಂದು ಹೇಗಾದರೂ ಒಂದು ಕಾರ್ಯಕ್ರಮ ಕೊಡಿ, ಮಾಡಬೇಡಿ. ಈ ಕಾರ್ಯಕ್ರಮದ್ದು ಇದನ್ನು ವ್ಯಾಲ್ಯೂಸ್ ಅನ್ನು ಕೆಳಗೆ ಮಾಡಬೇಡಿ ಅಂತ ಹೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಒನ್, ಹೌ ವಿ ಡ್ರೆಸ್, ಪ್ರಿಪೇರ್. ಇವನ್ ಚಿಕ್ಕದೊಂದು ಮೀಟಿಂಗ್, ನಾನು ಪಬ್ಲಿಕ್ ಸ್ಪೀಕಿಂಗ್ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ. ಒಂದು ಚಿಕ್ಕ ಮೀಟಿಂಗ್ ಹೋಗೋದಾದ್ರೂ ನಾನು ತಯಾರು ಮಾಡ್ಕೊಂಡು ಹೋಗ್ಬೇಕು. ನಾನು ನಿಮ್ಗೆ ಹೇಳ್ತೇನೆ, ಬಂದೆ ಅಲ್ಲ, ಅಟ್ ಪ್ರೆಸೆಂಟ್ ಫೇಲ್. ಒಳ್ಳೆ ಬರೆದ್ರೆ ಅವನಿಗೆ ರ್ಯಾಂಕ್, ಗೋಲ್ಡ್ ಮೆಡಲ್ಸ್ ಸಿಕ್ಬಿಡ್ತದೆ. ಗುರುಕುಲ ಸಿಸ್ಟಮ್ನಲ್ಲಿ ಆ ಥರ ಅಲ್ಲ ಅಂತ. ನಾವು ನಮ್ಮ ಕಾರ್ಯಕ್ರಮಗಳನ್ನು ಕ್ರೆಸ್ಟ್ನಲ್ಲಿ ಮತ್ತು ತುಂಬ ಕಡೆ HRC ಇಂದ ಕಾರ್ಯಕ್ರಮ ಮಾಡೋದಾದರೆ ಗುರುಕುಲ್ ಮೆಥಡಾಲಜಿ. ಅದರಲ್ಲಿ ಏನಂದರೆ ಕ್ವಶನ್ ಕೊಟ್ಟು ಬಿಡ್ತೇವೆ, ಸ್ಲೀಪ್ ಓವರ್ ಇಟ್, ಥಿಂಕ್ ಓವರ್ ಇಟ್, ಮನನ, ಶ್ರವಣ ಮನನ, ನಿಧಿಧ್ಯಾಸನ, ಅದರ ಮೇಲೆ ನೀವು ಕಂಪ್ಲೀಟ್ ಆಗಿ ಅಂತರಾವಲೋಕನ ಮಾಡಿ. ಒಂದು ಸ್ಪೀಕರ್ನ ಕ್ವಾಲಿಟೀಸ್ ಯಾವ ಥರ ಇರಬೇಕು, ಆ ಚಿಕ್ಕದೊಂದು, ನಾನೀಗ ಒಂದು 15-20 ನಿಮಿಷದ್ದು ನಿಮಗೆ ಇದನ್ನು ವ್ಯಾಖ್ಯಾನ ಕೊಡ್ತೇನೆ. ಐ ಜಸ್ಟ್ ಎಕ್ಸ್ಪ್ಲೈನ್ ಯು ವಾಟ್ ಈಸ್ ಇಟ್. ಆಫ್ಟರ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಡಿವೈಡ್ ಯು ಇಂಟು 5 ಗ್ರೂಪ್ಸ್. 5 ಗ್ರೂಪ್ ಮಾಡಿಬಿಡ್ತೇವೆ. ಗ್ರೂಪ್ನೊಳಗೆ ನೀವು ಕೂತ್ಕೊಂಡು ನಿಮಗೆ ಎಂತ ಅರ್ಥ ಆಯಿತು ನೋಡಿ. ಈಗ ನಾನೀಗ ಒಂದು 15 ನಿಮಿಷ ಮಾತಾಡಿದ್ರೆ, 15-20 ನಿಮಿಷ ಮಾತಾಡಿದ್ರು ಕೂಡ ಕೆಲವರಿಗೆ 5 ನಿಮಿಷ ಅರ್ಥ ಆಗಿರ್ಬೋದು. ಏನು ಮಾಡಿದ್ದು ನಮ್ಮ ದೇಶದಲ್ಲಿ, ಫಸ್ಟಿಗೆ ನಮ್ಮ ಗುರುಕುಲವನ್ನು ತೆಗೆದುಬಿಟ್ಟು, ನಾನು ಹೇಳಿದ ಇದರಿಂದಾಗಿ ಲೀಡರ್ಸ್ ಆಗ್ತಾರೆ ಇವರು. ಇವರನ್ನು ಏನು ಮಾಡಬೇಕು, ಗುಲಾಮರಾಗಿ ಮಾಡಬೇಕು. ನಾರ್ತ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ 10+2+3 ಕ್ಯಾ ಬನಾತಾ ಹೈ, ಬಾಬು ಬನಾತಾ ಹೈ. ಬಾಬು ಅಂದರೆ ನೀವು ಖಾಲಿ ಬೆರಳಚ್ಚುಗಾರ ಅಥವಾ ಕ್ವಾಲಿಟಿ. ಸ್ಟಾರ್ಟ್ ಮಾಡೋಣ. ಥಿಂಗ್ ತಗೊಳ್ಳೋದಿಲ್ಲ. ಸಿಮ್ ಎಕ್ಸ್ಪೈರಿ ಆದಾಗ ಎರಡ್ನೆಸ್. ಆ 10 ಮಿನಿಟ್ಸ್ ಒಳಗೆ ನಮ್ಗೆ ಏನು ಹೇಳಬೇಕಾ ಅದನ್ನೆಲ್ಲ ಹೇಳಿಬಿಡ್ಬೇಕು ನಾವು. ಏನಂತೇಳಿ, ಸಿಸ್ಟಮ್ ಹ್ಯಾಸ್ ಗಾಟ್ ಲಾಟ್ ಆಫ್ ವೆಲ್ತ್. ಇದಕ್ಕೆ ತುಂಬ ಬೇಕಾದಷ್ಟಿದೆ, ಆದರೆ ಅದನ್ನು ನಾವು ನಿಜವಾಗಿ ಪ್ರೆಸೆಂಟ್ ಮಾಡ್ತೇವೆ. ಅಷ್ಟು ನೀನು 1 ಗಂಟೆ ಬಿಟ್ಟು 2 ಗಂಟೆ ಬಿಟ್ಟು ಧ್ಯಾನ ಮಾಡ್ತಾನೆ ಇರು. ಅಲ್ಲಿ ಹೋಗುತ್ತೀನೋ ಮೊದಲು, ಅಥವಾ ಧ್ಯಾನ ಸ್ಥಿತಿಯಲ್ಲಿರು. ಆ ಪ್ಲೇಸಿಗೆ ಹೋದಾಗ ಕೂಡ ಸ್ವಲ್ಪ ಬೇಗ ಹೋಗಿ ಕೂತ್ಕೊಂಡು ಧ್ಯಾನ ಮಾಡು. ಅದನ್ನು ಓದ್ತಿದ್ದೆ, ಯಾಕಂದರೆ ಅಷ್ಟು ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ವೈಲ್ ಯು ಆರ್ ಕನ್ವೇಯಿಂಗ್. ನಿಮ್ಮ ಪಾಂಡಿತ್ಯವನ್ನು ಅವರು ಎದುರು ತೋರಿಸೋದಲ್ಲ. ಇಲ್ಲಾದ್ರೆ ಪ್ರಯೋಜನ ಇಲ್ಲ. ಅಲ್ಲಿ ಹೋಗಿ ಮಾತಾಡಿ. ಎಲ್ಲಿದ್ರು ಅವನಿಗೆ ದಾಜಿ ಮಹಾರಾಜರು ನ್ಯೂ ಜೆರ್ಸಿ ಗೊತ್ತಿರ್ಬೋದು, ಅವನಿಗೆ ಫಾರ್ಮಸಿ ಇದು ಗೊತ್ತಿರ್ಬೋದು, ಬಾಕಿದೆಲ್ಲ ವಿಷಯ ಅವನಿಗೆ ಗೊತ್ತೇ ಇಲ್ಲ. ಅವನು ಹೇಳ್ತಾನೆ, ಧ್ಯಾನಕ್ಕೋಸ್ಕರ ಬಂದ ಅವನು ಇವನು ಫಾರ್ಮಸಿ ಬಗ್ಗೆ, US ಬಗ್ಗೆ ತನಪ. ಸೊ ಅಂಡರ್ಸ್ಟ್ಯಾಂಡ್, ಅಡ್ಜಸ್ಟ್ ದ ಟೋನ್ ಆ್ಯಂಡ್ ಪೇಸ್. ನಮ್ಮ ಪ್ರಿಸೆಪ್ಟರ್ ಯಾವುದೊಂದು ಕಾರ್ಯಕ್ರಮ ಹೋಗಿದ್ರು, ಅಲ್ಲಿ ಆ್ಯಂಗರ್ ಮ್ಯಾನೇಜ್ಮೆಂಟ್, ನಮ್ಮ ವಿಷಯದ ಬಗ್ಗೆ ಗೊತ್ತಿದೆ. ಅವ್ರು ಎಂಥ ಕಾಯಿಲೆ ಆದರೂ ಕೂಡ ಗುಣ ಮಾಡ್ತಾರೆ. ನಿಮಗೆ ಭಾಳ ನಂಬಿಕೆಯಿಂದ ಅವ್ರ ಹತ್ರ ಹೋಗಿ ಅಂತ ಹೇಳ್ತಾರೆ. ಅದು ಖರ್ಚಾಗಿ ನಾವು ಹೋಗ್ತೀನಿ ಅಂತ ಹೇಳ್ತಾರೆ. ಆಮಾಗಿ ಕೂತ್ಕೊಂಡು ಆ ಪೇಷಂಟ್ ಹೇಳಿದರೆ ಎಲ್ಲವನ್ನ ಸೈಲೆಂಟಾಗಿ ಕೇಳಿಸ್ಕೊತಾರೆ ಎಲ್ಲನೂ. ಹೌದಪ್ಪ, ನಿನಗೆ ಈ ಪ್ರಾಬ್ಲಮ್ ಇದೆಯಾ,
ಆಯಿತು ನಿನ್ನ ಎಲ್ಲ ಸಮಸ್ಯೆಗಳನ್ನು ನಾನು ಪರಿಹಾರ ಮಾಡ್ತೀನಿ ಅಂತ ಹೇಳ್ತಾರೆ. ಕಡೆಗೆ ಏನಪ್ಪ ಮಾಡ್ತಾನೆ ಅಂದರೆ, ನಾನು ಹೇಳೋ ತನಕ ನೀ ಕಣ್ಣು ಮುಚ್ಕೊಂಡಿರಬೇಕು ಅಂತ ಹೇಳಿ ಒಂದು ಮಾತ್ರೆ ಇಡ್ತೀನಿ, ಅದು ಬೇಗ ಕರಗೋದಿಲ್ಲ. ಅದು ನಾನು ಹೇಳಿದಾಗ ಮಾತ್ರ ನೀ ಕಣ್ಣು ಬಿಡಬೇಕು ಅಂತ. ಆಯಿತು ಡಾಕ್ಟ್ರೆ ಅಂತಾನೆ ಕಣ್ಣು ಮುಚ್ಕೋತಾನೆ, ಬಾಯಿ ಬಿಡ್ತಾನೆ, ಒಂದು ಬಟನ್ ಬಾಯೊಳಗೆ ಇಡ್ತಾರೆ, ಬಾಯೊಳಗೆ. ಆಮೇಲೆ ಅವನೇನು ಈ ಡಾಕ್ಟ್ರು ಎಲ್ಲನೂ ನನ್ನ ಪರಿಹಾರ ಮಾಡ್ತಾರೆ ಸಮಸ್ಯೆಗಳನ್ನ ಒಂದು ನಂಬಿಕೆ. ಹಾಗಾಗಿ ಅವರು ಅರ್ಧ ಗಂಟೆ ಕೂರಿಸಿರ್ತಾರೆ ಅವರು ಡಾಕ್ಟ್ರು. ಆಮೇಲಿಂದ ನಿಧಾನವಾಗಿ ಕಣ್ಣು ತೆಗಿಯಪ್ಪ ಅಂತ ಹೇಳ್ತಾರೆ. ನಿಧಾನವಾಗಿ ಕಣ್ಣು ತೆಗೆದ್ಮೇಲೆ ನಿಮ್ಮದು 90% ನಿನಗೆ ಕಾಯಿಲೆ ವಾಸಿಯಾಗಿದೆ, ನಿನಗೆ ಇನ್ನು 10% ಮಾತ್ರ ಇದೆ, ಅದಕ್ಕೆ ನಾನು ಮಾತ್ರೆ ಕೊಡ್ತೀನಿ, ಅದು ತಗೊಂಡೀನಿ ಅಂತ ಹೇಳ್ತಾರೆ. ಆಮೇಲಿಂದ ಅದನ್ನು ನಿಜ ಅಂತ ಅಂದ್ಕೊಂಡು ಹೋಗ್ತಾನೆ. ಅವನು ನಿಜವಾಗ್ಲೂ 100% ಕಾಯಿಲೆ ವಾಸಿಯಾಗಿರುತ್ತೆ. ಹಾಗಾಗಿ ನಮ್ಮ ಒಂದು ಪದ್ಧತಿಯಲ್ಲಾಗಲಿ ಏನಾಗಲಿ ನಂಬಿಕೆ ಬಹಳನೇ ಮುಖ್ಯ. We are to speak. Before one day, we should have a meditation stage and prepare for the talk. ಅಧ್ಯಕ್ಷತೆಯಿಂದ ಈ ಒಂದು ವಿಚಾರಗಳು ಬಂತು. ಗುರುರಾಜ್ ಬ್ರದರ್ ಏನು ಹೇಳ್ತಾರೆ ಅಂದರೆ, ದ ನೀಡ್ ಆಫ್ ದಿ ಆಡಿಯನ್ಸ್ ಟು ಬಿ ನೋಟೆಡ್ ಆ್ಯಂಡ್ ದ ಓನ್ಲಿ ದಟ್ ಮೆಸೇಜ್ ಟು ಬಿ ಎಕ್ಸ್ಪ್ಲೈನ್ ಟು ದಿ. ಏನು ವಿಚಾರ ಮಾತಾಡಬೇಕು ಅಂತ ಇದೀವೋ ಅದ್ರ ವಿಚಾರ ಮಾತ್ರನೇ ಮಾತಾಡಬೇಕು, ಬೇರೆ ಮಾತಾಡೋದು ಅನವಶ್ಯಕ ಅಂತ ಹೇಳ್ತಾರೆ. ಅವರು ಮನಸ್ಸು ಶುದ್ಧವಾಗಿ ಇಟ್ಕೊಂಡಿರ್ತಾರೆ, ಶಾಂತವಾಗಿ ಇಟ್ಕೊಂಡಿರ್ತಾರೆ, ಆರೋಗ್ಯದಿಂದ ಇರುತ್ತಾರೆ ಅಂತ ತಿಳಿಸ್ತಾರೆ. ಆಮೇಲೆ ಸಿಸ್ಟರ್ ಗಿರಿಜಾ ಅವರು ಹೋದಾಗ ನಮಗೆ ಒಳ್ಳೆಯ ವಿಚಾರಗಳು ಹೇಳಲು. I'm representing group number 4. Keep ego aside. Remember the work is done from grace. We have to think the work is already done, as Krishna said to Arjuna. ಬೇಕು ನನಗೆ ಅಂತ ಕೇಳ್ತಾನೆ. ಅದೇ ದುರ್ಯೋಧನ ಬೇಡ, pray for the God, not for the God things. Next part. Be genuine and we should carry the calmness in us. As Nirmal and Bhaskar brother said, self practice should be more within us. We have to feel like hell before going for any program, so that will bring a power to us. Be within us. ಹೇಳ್ಬಾರ್ದು ತುಂಬಾ. ಸೊ ನಮಸ್ಕಾರ ಎಲ್ಲರಿಗೂ. ಲೀಡ್ ಮಾಡಿದ್ರು ಬ್ರದರ್ ಸುಬ್ರಹ್ಮಣ್ಯಂ ಅವರು ಲೀಡ್ ಮಾಡಿದ್ರು. ವಿ ಪ್ರಾಜೆಕ್ಟ್ ವಿಚ್ ಕೇಮ್ ಔಟ್ ಡ್ಯೂರಿಂಗ್ ದ ಡಿಸ್ಕಷನ್ಸ್. ಓನ್ಲಿ ಕನೆಕ್ಟಿಂಗ್ ಟು ಮಾಸ್ಟರ್ he is looking for. It happens only when we connect to him. ನಾವು ಯಾವಾಗ ಗುರುಗಳಿಗೆ ಕನೆಕ್ಟ್ ಮಾಡ್ಕೋತೇವೆ, ಮಾತಾಡಲಿಕ್ಕೆ ಮುಂಚೆ ನಮಗೆ ಗುರುಗಳು ಏನು ತಲುಪಿಸ್ಬೇಕು ಅಂತ ಇದ್ದಾರೆ ಅದು ಎಲ್ಲರಿಗೂ ತಲುಪಿಸ್ಲಿಕ್ಕೆ ಅವಕಾಶ ಕೊಡುತ್ತೆ. ಆಟಿಟ್ಯೂಡ್, ನಮ್ಮ ಭಾವನೆಗಳು ಹೇಗೆ ನಾವು ನಿಗ್ರಹಿಸ್ಕೊಂಡು ಮಾತಾಡ್ತೇವೆ ಅದು ಎತ್ತರಕ್ಕೆ ತಲುಪುತ್ತೆ. ದಟ್ ಮೈ ಲುಕ್ ಅಟ್ ಇಟ್ ಪರ್ಸನಲಿ ಇಸ್ ಇನ್ವಿಸಿಬಿಲಿಟಿ. ದ ಮೋರ್ ವಿಸಿಬಲ್ I am able to reach. I am more focused. The invisibility helps us. ಡಿಸ್ಕಷನ್ ಮಾಡಿರಬೇಕು. ಇಷ್ಟು ಒಳ್ಳೆ ವಿಚಾರಗಳು ಬಂದಿವೆ. ಯೂನಿವರ್ಸಿಟಿಯಲ್ಲಿ ಈವನ್ ಕಾರ್ಪೊರೇಟ್ಸಲ್ಲಿ ನಿಮಗೆ ಸಮಯ ಕೊಡುವಾಗ ಆದಷ್ಟು ಹೆಚ್ಚು ಪ್ರಾಕ್ಟಿಕಲ್ ಮಾಡಲಿಕ್ಕೆ ನೋಡಿ. ಇಂಟೆಲೆಕ್ಚುವಲ್ ಲೆವೆಲ್ನಲ್ಲಿ ನಿಮಗೆ ಅವರಿಗೆ ಹೊಡಿಲಿಕ್ಕೆ ಸಾಧ್ಯನೇ ಇಲ್ಲ. Don't think that they don't have the wisdom. They have wisdom. ಯಾವ ಪೂಜೆ ಪುರಸ್ಕಾರಗಳನ್ನು ಮಾಡಲಿಕ್ಕೆ ಅಗತ್ಯ ಇಲ್ಲ ಅಂತ ಹೇಳ್ತೇವೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ನಿನ್ನ ಪ್ರೆಸೆಂಟನ್ನು ನೋಡಿಕೊಳ್ಳು. ನೀನು ಇವತ್ತಿನ ದಿನ ಈ ಕ್ಷಣವನ್ನು ನೋಡಿಕೊಳ್ಳು. ನೀನು ದ್ಯಾಟ್ಸ್ ಓಕೆ, ಐ ವಿಲ್ ಟೇಕ್ ಕೇರ್, ಬಟ್ ಟೇಕ್ ಕೇರ್ ಆಫ್ ಇರುವಂಥದ್ದು ಮಾತ್ರ ಆಧ್ಯಾತ್ಮಿಕ. ಪರ್ಸನಲ್ ಅರ್ಥ ಮಾಡಿಕೊಳ್ಳಬೇಕು. ನಮಗೆ ಟ್ರೈನಿಂಗ್ ಕಾಂಟೆಂಟ್ ಇದ್ದಾರಾ ಅಥವಾ ಅಕೌಂಟ್ಸ್ ಅವರು ಇದ್ದಾರಾ ಆಲೋಚನೆ ಮಾಡ್ಬೋದು. ಆಡಿಟ್ ವಾಟ್ ಹ್ಯಾಪನ್ಸ್, ಗುರುಗಳು ಹೊರಗಿನಿಂದ ನಿನ್ನಲ್ಲಿಯೇ ನೀನು ನಿನ್ನನ್ನೇ ಸ್ಟಡಿ ಮಾಡಿದ್ರೆ ಕೊಂಡಂಥ ಪರಮಾತ್ಮ ನಿನ್ನ ಒಳಗೆ ಕುಳಿತುಕೊಂಡಂಥ ಗುರುಗಳು ಈ ವಿಚಾರವನ್ನು ನಿನಗೆ ಹೇಳಿಕೊಡ್ತಾರೆ. ಆದರೆ ನಾನು ಕೇಳಿತಾ ಇರಬೇಕು ಯಾವ ರೀತಿಯಲ್ಲಿ ನನ್ನ ಇರುವಂಥ ಜೀವನವನ್ನೇ. ನಿಮ್ಗೇನು ಹೊರಗಿನಿಂದ ಏನಂತ ತರಲಿಕ್ಕೆ ಹೇಳೋದಿಲ್ಲ. ನಿಮ್ಮ ಪ್ರತಿಯೊಬ್ಬರ ಹತ್ರ ಅವರವ್ರದ್ದು ಇರ್ತದೆ. ನೀವು ಭಕ್ತಿ ಪರಂಪರೆಯಲ್ಲಿ ನೋಡಿ, ಲೈಕ್ ಮಾಸ್ಟರ್ ಬೈ ಕ್ವಾಲಿಟೀಸ್ ಅಂತ ಹೇಳಿ ಒಂದು ಗ್ರೂಪ್ ಆಫ್ ಸ್ಟ್ಯಾಂಡಿಂಗ್ ಹಾರ್ಟ್ಫುಲ್ನೆಸ್ ಒಂದು ಬುಕ್ ಇದೆ. ಡಾಕ್ಟರ್ ಫರ್ಡಿನಾಂಡ್ ವಿಲಿಯಮ್ಸ್, ಸೈಕ್ಯಾಟ್ರಿಸ್ಟ್ ಸೈಕಾಲಜಿಸ್ಟ್ ಬರೆದ ಪುಸ್ತಕ. ಅದರಲ್ಲಿ ಏನು ಬರೆದಿದ್ದಾರೆ,
use and misuse of master mission and method. Psychology and the role of spirituality. Only that much can go to the audience, not more. So that's why you, whoever is reading, ಅರ್ಥ ಹೇಳಬೇಡಿ. ನೀವು ಸರಿಯಾಗಿ ಓದಿ. ನೀವು ಅಲ್ಲಿ ಪೋಡಿಯಂ ಮೇಲೆ ನಿಂತು ವಿಸ್ಪರ್ಸ್ ಅನ್ನು ಓದಿದಾಗ ಅದು ನೀವು ಅರ್ಥ ಮಾಡಿದ್ರಿಂದ ಜನರಿಗೆ ಮನದಟ್ಟಾಗುತ್ತೆ. ನಿಮಗೆ ಎಷ್ಟು ಪೆಸಿಮಿಸ್ಟ್ ಕಂಡ್ರೂ ಕೂಡ, ಎಷ್ಟು ನೆಗೆಟಿವಿಟಿ ಕಂಡ್ರೂ ಕೂಡ, ನೀವು ನಿಮ್ಮ ಕಡೆಯಿಂದ ದೇರ್ ಇಸ್ ನಥಿಂಗ್ ಇಂಪಾಸಿಬಲ್ ಫಾರ್ ಮೈ ಮಾಸ್ಟರ್. ಕಂಪ್ಲೀಟ್ ಫೇತ್ ಎಂಬುದನ್ನು ನಾವು ಇಟ್ಕೊಳ್ಬೇಕು. ಆ ನೆಗೆಟಿವ್ ಮೇಲೆ ನಾನು ಎಗೇನ್ ಚಾರ್ಜಿ ಮಹಾರಾಜರು ಒಂದು ಎಕ್ಸಾಂಪಲ್ ಇದೆ. 8-10 ಜನ 15 ನಿಮಿಷ